Coir is a natural fiber extracted from the outer husk of the coconut. It is known for its strength, durability, and resistance to salt water. It is used to make ropes, mats, carpets, brushes, and geotextiles, serving agriculture, construction, and home applications. Coconut production in India is mainly concentrated in southern states like Karnataka, Tamil Nadu, Kerala, and Andhra Pradesh. Within Karnataka, districts like Tumakuru are known for high production, ensuring a steady supply for the coir industry. ಹಳ್ಳಿ ಕಡೆಯಿಂದ ಕಲೆಕ್ಟ್ ಮಾಡ್ತೀವಿ ಕೊಬ್ಬರಿ ಮಟ್ಟೆ ಕಲೆಕ್ಟ್ ಮಾಡಿ ಎಲ್ಲ ತೊಗೊಂಡು ಒಂದು ಕಡೆ ಡಂಪ್ ಮಾಡ್ತೀವಿ ಫ್ಯಾಕ್ಟ್ರಿಗೆ. 1,000ಕ್ಕೆ 1,500 ರೂಪಾಯಿ ಕೊಟ್ಟು ತೊಗೊಂಬರ್ತೀವಿ. 1,000 ಮಟ್ಟಿಗೆ 1,500 ರುಪೀಸ್ ಹಂಗೆ ತೊಗೊಂಬರ್ತೀವಿ. ತೊಗೊಂಬಂದು ಈ ಕಡೆ ಹಾಕ್ತೀವಿ. ಇದು ಯೂನಿಫಾರ್ಮಾಗೆ ಬೆಡ್ ಮೇಲೆ ಬಿಡ್ತೀವಿ. ಕನ್ವೇರಿಂದ ಯೂನಿಫಾರ್ಮಾಗೆ ಒಂದೇ ಲೆವೆಲಿಗೆ ಬೆಡ್ ಮೇಲೆ ಬಿಡ್ತೀವಿ. ಮೊಟ್ಟೆ ಒಂದೊಂದೇ ಮೊಟ್ಟೆಗಳು ಯೂನಿಫಾರ್ಮಾಗಿ ಕಳಿಸ್ತೀವಿ. ಕಳಿಸ್ಬಿಟ್ಟು ಇದು ಬಸ್ಟ್ ಆಗ್ತದೆ. ಇದಕ್ಕೆ ಸ್ವಲ್ಪ ವಾಟ್ರು ಬಸ್ಟ್ ಮೇಲೆ ಬಿಡ್ತೀವಿ. ಧೂಳು ಹಾಕ್ದಾಗೆ ಮತ್ತು ಸ್ವಲ್ಪ ನೆನಿಬೇಕಲ್ಲ. ಬಿಟ್ಟು ಆಮೇಲೆ ಇನ್ನೊಂದು ಬೀಟಿದೆ, ಅದು ಪಾಲಿಷ್ ಆಗ್ತದೆ. ಈ ಬೀಟು ಪಾಲಿಷ್ ಆಗ್ತದೆ. ಇದು ಫಿನಿಷಿಂಗ್ ಗೂಡ್ಸ್. ಇದರಲ್ಲಿ ಬರ್ತಕ್ಕಂಥದ್ದು ಪಾಲಿಷ್ ಆಗಿ ಇದು ಬೆಡ್ ಮೇಲೆ ಬರ್ತದೆ. ಇದು ಫಿನಿಷಿಂಗ್ ಗೂಡ್ಸ್ ಇದು. ಇದರಲ್ಲಿ ರೋಪ್ ಮಾಡ್ತೀವಿ, ಕರ್ಡ್ ರೋಪ್ ಮಾಡ್ತೀವಿ, ಸ್ಪಿನ್ನಿಂಗ್ 2 ಪ್ಲೇ ಯಾರನ್ನು, ಮತ್ತು ಜಾಸ್ತಿ ಆಗಿದ್ದು ಎಕ್ಸ್ಪೋರ್ಟಿಗೆ ಕಳಿಸ್ತೀವಿ 120 kg ಬೇರೆ ಮಾಡಿ. ಇದು 13 ರುಪೀಸ್ ಹೋಗ್ತದೆ ಪರ್ ಕಿಲೋ. 13 ಮೊದಲೆಲ್ಲ ಜಾಸ್ತಿ ಇತ್ತು, ಕಡಿಮೆ ಆಗಿದೆ. ಎಲ್ಲ ಏನು ಮಾಡ್ತಾರೆ, ಕೈಲಿ ಉದುರಿಸೋದು, ಕೈಲಿ ಹಾಕ್ಕೊಂಡು ಮಾಡ್ದ ಇದಿತ್ತು ಆಗಿನ ಇದರಲ್ಲಿ ಮ್ಯಾನ್ಯುವಲಲ್ಲಿ. ಈಗ ಇದು ಫುಲ್ಲಿ ಆಟೋಮೆಟಿಕ್ಕು. ಇದು ಫೀಡಿಂಗ್ ಬಾಕ್ಸ್ ಅಂತಾರೆ ಇದಕ್ಕೆ. ಈ ಬಾಕ್ಸ್ ಒಳಗೆ ನಾರು ಹಾಕಿದರೆ ಆ ಕಡೆಯಿಂದ ಉರಿ ಬರುತ್ತೆ. ಒಂದು ಫುಲ್ ಸಿಂಗಲ್ ಹೆಡ್ ಇರೋದು ಅವಾಗ, ಈಗ ಡಬಲ್ ಹೆಡ್ ಆಗಿ ಅಲ್ಲಿ ಸ್ಪಿನ್ನಿಂಗ್ ಮಿಷಿನಲ್ಲಿ ಇಲ್ಲಿಂದ ಎಲೆ ಮತ್ತು ಅದು ಸಣ್ಣದೊಂದು ಇದೆಲ್ಲ ಉದುರಿ ಅದು ಏನು ಕ್ವಾಲಿಟಿ ನಾರು ಬೇಕೋ ಅಷ್ಟು ಮಾತ್ರ ತೆಗೆದುಕೊಳ್ಳುತ್ತೆ. ಇನ್ನು ಎಲ್ಲ ಕೆಳಗಡೆ ಇನ್ನು ಅದಕ್ಕೆ ತುಂಡು ನಾರನ್ನೆಲ್ಲ ಕೆಳಗಡೆ ಅದು ಇಲ್ಲೇ ಸೋಕಿಂಗ್ ಮಾಡಿ ಬಿಡುತ್ತೆ. ಇದರಲ್ಲಿ ನಾವು SKO ಮ್ಯಾಟಿಂಗ್ ಉರಿ ಅಂತ ಮಾಡ್ಬೋದು. ಇದರಲ್ಲಿ ಇದು ಒಂದು ದಿನಕ್ಕೆ 50ರಿಂದ 60 kg ಉರಿ ಬಿಡ್ಬೋದು. ಇದರಲ್ಲಿ 3 ಥರ ಡಿಫ್ರೆಂಟ್ ಬರ್ತವೆ. ಅದರಲ್ಲಿ ಒಂದು SKO ಅಂತ ಅದೊಂದು 30 kg ಬಿಡ್ಬೋದು, ಮ್ಯಾಟಿಂಗ್ ಯಾರ್ನು ಅಂತ 40 kg ಬಿಡ್ಬೋದು, ಮ್ಯಾಟ್ ಯಾರ್ನು ಅಂತ ಒಂದು 60ರಿಂದ 70 kg ಪರ್ ಡೇ ಬಿಡ್ಬೋದು. ಹಾಗಾಗಿ ಅವರಿಗೆ ನಮ್ಮಲ್ಲಿ ಕೆಲಸ ಮಾಡೋರಿಗೂ ವರ್ತ್ ಆಗುತ್ತೆ ಕೂಲಿ. ಯಾಕೆಂದ್ರೆ ಹಿಂದೆಲ್ಲ ಕೈಲಿ ಬಿಡೋ ಒಂದು ಚರಕ 2 ಚರಕ ಇಟ್ಕೊಂಡು 3 ಜನ ಬೇಕಾಯಿತು. ಅದರಲ್ಲಿ 3 ಜನದ 30 kg ಉರಿ ಬಿಡೋರು. ಇವತ್ತು ಒಬ್ಬರೇ ಒಂದು 60ರಿಂದ 70 kg ಉರಿ ಬಿಡ್ಬೋದು. ಹಾಗಾಗಿ ಅವ್ರಿಗೆ ವರ್ತ್ ಆಗುತ್ತೆ. ಹಾಗಾಗಿ ಒಳ್ಳೆ ಮಿಷಿನ್ನು ಫುಲ್ಲಿ ಆಟೋಮೆಟಿಕ್ ಇರೋದ್ರಿಂದ
ಚೆನ್ನಾಗಿ ವರ್ಕ್ ನಡೀತಾ ಇದೆ ಇದರಲ್ಲಿ. ಈ ಉರಿ ಬಿಟ್ಟಿದ್ದೇನು ಮಾಡ್ತೀವಿ, ಮತ್ತು ನಾವು ಜಿಯೋ ಟೆಕ್ಸ್ಟೈಲು, ಮ್ಯಾಟಿಂಗ್ಸು, ಮ್ಯಾಟು ಕಾರ್ಡೋರ್ ಮ್ಯಾಟು ಅಂತ, ಡಚ್ ಮ್ಯಾಟು ಅಂತ ಅವೆಲ್ಲ ಮಾಡ್ತೀವಿ. ಅದಕ್ಕೆ ಇದು ಉರಿನ ಉಪಯೋಗಿಸ್ತೀವಿ. ಒಂದು ಗಂಟೆಗೆ 2 ಬಾಬಿನ್ ಬರುತ್ತೆ. ಇದು ಒಂದು 3.5 to 4 kg ಬರುತ್ತೆ ಈ ಬಾಬಿನ್. ಈ ಬಾಬಿನ್ ಏನು ಮಾಡ್ತೀವಿ, ತಗೊಂಡು ಬಂದು ಇಲ್ಲಿ ರಿಂಗ್ ಮಾಡ್ತೀವಿ. ಇಲ್ಲಿ ಹಾಕಿ ತೆಗಿ. ಇದನ್ನು ಆ ರಿಂಗು ತೊಗೊಂಬಂದು ಇಲ್ಲಿ ಬಾಬಿನ್ ತೊಗೊಂಬಂದು ಇಲ್ಲಿ ರಿಂಗ್ ಮಾಡಿ ಈ ರಿಂಗನ್ನು ಇಲ್ಲಿ ಹಾಕ್ತೀವಿ. ಏನೇ ಒಂದು ಸ್ವಲ್ಪ ವೆಟ್ಟಿದ್ದರೆ ಇದು ಫುಲ್ಲು ಡ್ರೈ ಆಗುತ್ತೆ. ಡ್ರೈ ಆಗೋಕ್ಕೋಸ್ಕರ ಸ್ಟ್ಯಾಂಡ್ ಮಾಡಿದ್ದೀವಿ. ಈ ಸ್ಟ್ಯಾಂಡಲ್ಲಿ ಹಾಕಿ ಒಂದು ವಾರ ಅನಂತರ ನಾವು ಇದನ್ನು ಇಲ್ಲಿ ಶೇಖರಣೆ ಮಾಡಿಡ್ತೀವಿ. ಇಂಥದ್ದು ಶೇಖರಣೆ ಮಾಡಿಟ್ಟು ನಮ್ಮವೇ ಒಂದು 14 ಯೂನಿಟ್ ಇದ್ದಾವೆ. 14 ಯೂನಿಟ್ಗಳಲ್ಲಿ ಎಲ್ಲೆಲ್ಲಿ ಬೇಕು, ಯಾರಿಗೆ ಅವಶ್ಯಕತೆ ಇದೆ ಅಲ್ಲಿಗೆಲ್ಲ ಕಳಿಸ್ಕೊಟ್ಟು ಅಲ್ಲಿಂದ ಮ್ಯಾಟಿಂಗ್ ಮಾಡಿಸ್ತೀವಿ. ಅವೆಲ್ಲ ಮಾಡಿಸಿ ನಾವು ಇಲ್ಲಿ ಕಡೆಯಿಂದ ಅದನ್ನು ಕೊಟ್ಟು ಆ ಕಡೆಯಿಂದ ಅವ್ರು ಫಿನಿಶ್ ಪ್ರಾಡಕ್ಟ್ ಮಾಡಿದ್ದ ತೊಗೊಂಡು ಬಂದು ನಾವಿಲ್ಲಿ ಇದು ಸೆಂಟ್ರಲ್ ಗೋಡನ್ ಅಂತ ಇಲ್ಲಿಂದ ಮತ್ತು ನಮ್ಮ 14 ಶೋರೂಮ್ಸ್ ಇದ್ದಾವೆ, ಅಲ್ಲಿಗೆಲ್ಲ ಡಿಸ್ಪ್ಯಾಚ್ ಮಾಡ್ತೀವಿ. ಫಿನಿಶ್ ಪ್ರಾಡಕ್ಟ್ ಆಗಿರೋದು ಏನೇನು ವಸ್ತು ಇದೆ ಅದನ್ನೆಲ್ಲ ನಮ್ಮ ಶೋರೂಮ್ ನಮ್ಮದೇ ಮಾರಾಟ ಮಳಿಗೆಗಳಿದ್ದಾವೆ ಕರ್ನಾಟಕದಾದ್ಯಂತ, ಅಲ್ಲಿಗೆಲ್ಲ ಕಳಿಸ್ಕೊಟ್ಟು ಅಲ್ಲಿಂದ ನೇರವಾಗಿ ಮಾರಾಟ ಮಾಡ್ತೀವಿ ಇದರಿಂದ. ಡೈರೆಕ್ಟು ಈಗ ನಾವು ಮೊಟ್ಟೆ ಹೊಡೆದು ನಾರು ಮಾಡಿದಾಗ ಡೈರೆಕ್ಟಾಗಿ ಪಿತ್ತವಾಗಿ ಉದುರುತ್ತೆ. ಇದನ್ನು ತಗೊಂಬಂದು ನಾವೇನು ಮಾಡ್ತೀವಿ, ಇಲ್ಲಿ ಆರ್ಗ್ಯಾನಿಕ್ ಮಾಡ್ತೀವಿ. ಆರ್ಗ್ಯಾನಿಕ್ ಪಿತ್ತ ಅಂದರೆ ಇದಕ್ಕೆ ಬೇರೆ ಯಾವುದೇ ಕೆಮಿಕಲ್ ಬಳಸ್ದಂಗೆ ನಾವು ಕೋಳಿ ಗೊಬ್ಬರ, ಆಮೇಲೆ ಮೀನಿನ ವೇಸ್ಟ್ ಬರುತ್ತಲ್ಲ ಆ ವೇಸ್ಟು, ಬೇವಿನ ಹಿಂಡಿ ಇವನ್ನ ಹಾಕಿ ಒಂದೊಂದು ಲೇರಿಗೆ ಒಂದೊಂದು ಹಾಕಿ ಅದನ್ನು 3 ಥರ ಲೇರ್ ಮಾಡಿ ಇದನ್ನು ಮಾಡಿರ್ತೀವಿ. ಎಲ್ಲ ಮಿಕ್ಸ್ ಮಾಡಿ ಇದು ಒಂದು ಕನಿಷ್ಠ ಅಂದರೆ 3 ತಿಂಗಳಗಟ್ಟಲೆ ನಾವು ಇದನ್ನು ನೀರಿನಲ್ಲಿ ನೆನೆಸ್ತೀವಿ. ನೆನೆಸಿದಾಗ ಏನಾಗುತ್ತೆ, ಒಳಗಡೆ ಅದನ್ನು 3 ಲೇರ್ ಮಾಡಿರ್ತೀವಲ್ಲ ಅದೆಲ್ಲ ಪೂರ್ತಿ ಕಾಂಪೋಸ್ಟ್ ಆಗಿ ಎಲ್ಲ ಮಿಕ್ಸ್ ಆಗಿ ಅದರ ರಸ ಎಲ್ಲ ಎಳ್ಕೊಂಡು ಅದು ಪೂರ್ತಿ ಆರ್ಗ್ಯಾನಿಕ್ ಗೊಬ್ಬರ ಆಗಿ ರೆಡಿ ಆಗುತ್ತೆ. ಇದಕ್ಕೆ ಎರೆಹುಳು ಎಲ್ಲ ಉತ್ಪತ್ತಿ ಆಗ್ತದೆ ಅದರೊಳಗೆ. ಇದನ್ನು ರೈತರು ಮತ್ತು ಇದು ಹಣ್ಣಿನ ಗಿಡ ಇವೆಲ್ಲ ಬೆಳೀಲಿಕ್ಕೆಲ್ಲ ತುಂಬ ಉಪಯೋಗ. ಮತ್ತು ಯಾವುದೇ ರೀತಿ ನಾವು ಕೆಮಿಕಲ್ ಹಾಕಿರೋದಿರಲ್ಲ, ಹಾಗಾಗಿ ಬೆಳೆನೂ ತುಂಬ ಈಗ ಭಾರಿ ಇದಾಗಿ ಬರುತ್ತೆ. ಸೀಡ್ಸ್ ಎಲ್ಲ ತುಂಬ ಫಲವತ್ತತೆಯಿಂದ ಕೂಡಿರೋ ಸೀಡ್ಸ್ಗಳು ಬರ್ತದೆ. ಹಾಗಾಗಿ ರೈತರು ಮತ್ತು ನರ್ಸರಿಯವರೆಲ್ಲ ಇದನ್ನು ನಮ್ಮಲ್ಲಿ ತಗೊಂಡು ಹೋಗ್ತಾರೆ. ಇದು ಫರ್ kg 8 ರಿಂದ 10 ರೂಪಾಯಿ ನಾವು ಮಾರಾಟ ಮಾಡ್ತೀವಿ ಇದನ್ನು.